ಬೆಂಗಳೂರಿನಲ್ಲಿ ಮತ್ತೆ ಆಪರೇಷನ್ ಟೋಯಿಂಗ್ ಆರಂಭ ಆಗುತ್ತೆ ಸರ್ಕಾರದ ವತಿಯಿಂದಲೇ. ಸೊ ಬೆಂಗಳೂರು ವಾಹನ ಸವಾರರಿಗೆ ಸರ್ಕಾರ ಮತ್ತೆ ಶಾಕ್ ಕೊಡ್ತಾ ಇದೆ. ಸೊ ಬೆಂಗಳೂರು ವಾಹನ ಸವಾರರು ಮತ್ತೆ ಆಪರೇಷನ್ ಟೋಯಿಂಗ್ ಅನ್ನು ನೋಡಬೇಕು. ಇವಾಗ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ವಾಹನ ನಿಲ್ಲಿಸಿದ್ರೆ ಸೀಸ್ ಮಾಡ್ತಾರೆ, ವಾಹನವನ್ನ ದಂಡವನ್ನು ಹಾಕ್ತಾರೆ. ಟೋಯಿಂಗ್ ಆರಂಭಕ್ಕೆ ಸಾರ್ವಜನಿಕರು ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರು ನಗರದಲ್ಲಿ ವಾಹನ ದಟ್ಟಣೆ ಹೆಚ್ಚಾಗ್ತಾ ಇದೆ. ಹಣದಾಸೆಗೆ ವಾಹನಗಳ ರಿಜಿಸ್ಟ್ರೇಷನ್ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೊಸ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಕಡಿವಾಣ ಹಾಕಿ. ರೋಡ್ ಟ್ಯಾಕ್ಸ್ ಕಟ್ಟಿಸ್ಕೊಳ್ತೀರಾ, ಸರಿಯಾದ ರಸ್ತೆ ಇಲ್ಲ, ಟೋಯಿಂಗ್ ದುಡ್ಡು ಮಾಡುವ ದಂಧೆ ಅಂತ ಕಿಡಿ. ನಿಮಗೆ ಈಗಂತೂ ಬೆಂಗಳೂರು ಹೆಂಗಾಗ್ಬಿಟ್ಟಿದೆ ಅಂದರೆ, ಮೊದಲೆಲ್ಲ ರೋಡ್ ಗಿಡ ಚೆನ್ನಾಗಿತ್ತು, ಕೆಲವು ಕಡೆ ಬೋರ್ಡೆಲ್ಲ ಇತ್ತು ಎಲ್ಲಿ ಪಾರ್ಕಿಂಗ್ ಮಾಡಬೇಕು ಎಲ್ಲಿ ಮಾಡಬಾರ್ದು ಅಂತ. ಈಗ ಎಲ್ಲ ಬರೀ ಗುಂಡಿಮಯ, ಎಲ್ಲಿ ನಿಲ್ಲಿಸಬೇಕು ಎಲ್ಲಿ ನಿಲ್ಲಿಸಬಾರ್ದು ಅಂತ ವಾಹನ ಸವಾರರಿಗೆ ಗೊತ್ತಿಲ್ಲ. ವಾಹನಗಳನ್ನು ಟೋಯಿಂಗ್ ಮಾಡ್ತೀವಿ ಅನ್ನುವಂಥ ನಿರ್ಧಾರವನ್ನು ಏನು ಸರ್ಕಾರ ತೆಗೆದುಕೊಂಡಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ. ನಮ್ಮ ಜೊತೆಗೆ ಹಲವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಟೋಯಿಂಗ್ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದೆ, ಇದಕ್ಕೆ ನಿಮ್ಮ ಒಪಿನಿಯನ್ ಏನು ಸರ್? ನೋಡಿ, ಯಾವುದೇ ಸರ್ಕಾರ ಆಗಲಿ ಟೋಯಿಂಗ್ ಅನ್ನೋದು ಪಾರ್ಕಿಂಗ್ ಜಾಗದಲ್ಲಿ ನಿರ್ದಿಷ್ಟವಾದ ಸ್ಥಳಗಳನ್ನ ನಿರ್ಧಾರ ಮಾಡಿರ್ತಾರೆ. ಅದು ನಮ್ಮ ಪೊಲೀಸ್ನವರು ಮಾಡತಕ್ಕಂಥ ಕಾರ್ಯ ಅಲ್ಲ. ಅದಕ್ಕಾಗಿ ಒಂದು ತಂಡ ಇದೆ, ಎಲ್ಲೆಲ್ಲಿ ಪಾರ್ಕಿಂಗು ಎಲ್ಲಿ ಹಾಕಬೇಕು ಏನು ಅಂತ ಅದಕ್ಕಾಗಿ ಒಂದು ಇದೆ, ಸೀಮಿತವಾಗಿ ಪಾರ್ಕಿಂಗ್ ಮಾಡ್ತಾರೆ. ಕೆಲವರು ಸಾರ್ವಜನಿಕರು ತಪ್ಪಾಗಿ ತಿಳ್ಕೊಂತಾರೆ, ಇಲ್ಲಿ ಪಾರ್ಕಿಂಗ್ ಬೋರ್ಡ್ ಯಾಕೆ ಹಾಕಿದ್ದಾರೆ, ಬೇಕು ಅಂತ ಹಾಕ್ತಾರೆ, ಯಾರೂ ಹಾಕಲ್ಲ. ಅದಕ್ಕಾಗಿ ಒಂದು ತಂಡ ಇದೆ, ಅದು ಹೆಗ್ಡೆ ನಗರದಲ್ಲಿದೆ. ಅವ್ರು ನಿರ್ಧಾರ ತಗೊಂಡು ಎಲ್ಲ ಮಾಡಿ ಹಾಕ್ತಾರೆ. ಆದರೆ ರೋಡುಗಳು ನಾನು 85 ಬಂದು ಬೆಂಗಳೂರಿಂದ ನೋಡ್ತೀನಿ, 85 ಇದೇ ರೋಡೇ, ಯಾವುದೇ ಬದಲಾವಣೆ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ಉದಾಹರಣೆಗೆ ಯಶವಂತರ ರಾಜ್ಕುಮಾರ್ ರೋಡಲ್ಲಿ ಅಗದಿದ್ದಾರೆ, ಒಂದು 6 ಅಡಿ 8 ಅಡಿ ಹಳ್ಳ ಅಗದಿದ್ದಾರೆ. ಗಾಡಿ ಸಾವಿರಾರು ಗಾಡಿ ಹೋಗ್ತಾ ಇದ್ದಾವೆ, ಬೇರೆ ಕಟ್ಟಿಕ್ಕಿಲ್ಲ, ಒಂದು ದಾರ ಕಟ್ಟಿಲ್ಲ. ಹೇಗೆ ಜನಗಳು ಸಾರ್ವಜನಿಕರು ಓಡಾಡ್ತಾರೆ? ಅಲ್ಲೂ ತಿರುಗಿ ಟೋಯಿಂಗ್ ಏನು ಮಾಡ್ತಾರೆ ರಾಜಾಜಿನಗರ. ಈ ಟೋಯಿಂಗ್ ಅನ್ನೋದು ನಿಜವಾಗ್ಲೂ ಇದು ಮಾಫಿಯಾ ಅಂತ ನನಗನ್ಸ್ತದೆ. ಈಗ ಬಂದಿರತಕ್ಕಂಥ ಮಾನ್ಯ ಸಲೀಂ ಸಾಹೇಬರು ಟ್ರಾಫಿಕ್ನ ಮುರ್ತವರು, ಅನುಚ್ಛೇದನ ಅವ್ರ ಕೈ ಕೆಳಗಿದ್ದವರು. ಈಗ ಉದಾಹರಣೆಗೆ ಅದೇ ಸಲೀಂ ಸಾಹೇಬ್ರಿಗೆ ಬೆಂಗಳೂರು ನಗರದ ಟ್ರಾಫಿಕ್ ಏನು, ಯಾವ ಥರ ಮಾಡಬೇಕು ಎಲ್ಲ ಗೊತ್ತಿದೆ. ಕೆಲವು ಟೈಮ್ನಲ್ಲಿ ಟ್ರಾಫಿಕ್ ಟೋಯಿಂಗ್ ಮಾಡೋದು ಬೇಡ ಅಂತ ನಿಲ್ಲಿಸ್ತಾರೆ, ಕೆಲವು ಟೈಮ್ನಲ್ಲಿ ದುಡ್ಡು ಬೇಕು ಅಂತಾರೆ. ಸರ್ಕಾರಕ್ಕೆ ಆ ದುಡ್ಡು ಬರ್ತದೆ ಬರಲ್ಲ ಅಂತ ಅದು ಕ್ವಶನ್ ಬೇರೆ. ಅದೇ ಆದ ಪೊಲೀಸ್ ಫಂಡ್ಗೆ ಹೋಗ್ತದೆ, ಪೊಲೀಸ್ ತಗೊತಾರೆ. ಆದರೆ ಸರ್ಕಾರ ಎಚ್ಚೆತ್ಕೊಂಡು ರಸ್ತೆಗಳನ್ನ ಸರಿ ಮಾಡಿ ಫುಟ್ಪಾತೆಲ್ಲ ರೆಡಿ ಮಾಡಿದ್ರೆ ಕರೆಕ್ಟಾಗಿ ದಾರಿ ಫುಟ್ಪಾತ್ನಾಗ ಹೋಗ್ತಾರೆ.